ಎಜ್ರನು ಅಧ್ಯಾಯ 8. ಅರ್ತಷಸ್ತನ ಆಳಿಕೆಯಲ್ಲಿ ನನ್ನೊಂದಿಗೆ ಬಾಬೆಲಿಂದ ಹೊರಟ ಗೋತ್ರ ಪ್ರಧಾನರ ಮತ್ತು ಅವರ ಸಂತಾನದವರ ವಿವರಣೆ. ಫಿನೆಹಾಸನ ಸಂತಾನದವರಲ್ಲಿ ಗೆರ್ಷೋಮ್, ಇತಾಮಾರನ ಸಂತಾನದವರಲ್ಲಿ ದಾನಿಯೇಲ್, ದಾವೀದನ ಸಂತಾನದವರಲ್ಲಿ ಶೆಕಾನ್ಯನ ಮೊಮ್ಮಗನಾದ ಹಟ್ಟೂಷ್, ಪರೋಷಿನವರಲ್ಲಿ ಜಕರ್ಯನು, ಅವನೊಡನೆ ಅವನ ವಂಶಕ್ಕೆ ಸೇರುವ 150 ಮಂದಿ ಗಂಡಸರು, ಪಹತ್ ಮೋವಾಬಿನವರಲ್ಲಿ ಜೆರಾಯನ ಮಗನಾದ ಎಲೈಹೋವೆನೆಯು, ಅವನೊಡನೆ 200 ಮಂದಿ ಗಂಡಸರು, ಜತ್ತೂವಿನವರಲ್ಲಿ ಯಹಜಿಯೇಲನ ಮಗನಾದ ಶೆಕಾನ್ಯನು, ಅವನೊಡನೆ 300 ಮಂದಿ ಗಂಡಸರು, ಅದೀನನವರಲ್ಲಿ ಯೋನಾತಾನನ ಮಗನಾದ ಎಬೇದನು, ಅವನೊಡನೆ 50 ಮಂದಿ ಗಂಡಸರು, ಏಲಾಮಿನವರಲ್ಲಿ ಅತಲ್ಯನ ಮಗನಾದ ಏಷಾಯನು, ಅವನೊಡನೆ 70 ಮಂದಿ ಗಂಡಸರು, ಶೆಫಾಟ್ಯನವರಲ್ಲಿ ಮಿಕಾಯೇಲನ ಮಗನಾದ ಜೆಬಾದ್ಯನು, ಅವನೊಡನೆ 80 ಮಂದಿ ಗಂಡಸರು, ಯೋವಾಬನವರಲ್ಲಿ ಯೆಹಿಯೇಲನ ಮಗನಾದ ಓಬದ್ಯನು, ಅವನೊಡನೆ 218 ಮಂದಿ ಗಂಡಸರು, ಬಾನಿಯವರಲ್ಲಿ ಓಷಿಫ್ಯನ ಮಗನಾದ ಶೆಲೋಮಿತನು, ಅವನೊಡನೆ 160 ಮಂದಿ ಗಂಡಸರು, ಬೇಬೈಯವರಲ್ಲಿ ಬೇಬೈಯ ಮಗನಾದ ಜೆಕರ್ಯನು, ಅವನೊಡನೆ 28 ಮಂದಿ ಗಂಡಸರು, ಅಜ್ಗಾದನವರಲ್ಲಿ ಹಕ್ಕಾಟಾನನ ಮಗನಾದ ಯೋಹಾನಾನನು, ಅವನೊಡನೆ 110 ಮಂದಿ ಗಂಡಸರು, ಅದೋನೀಕಾಮಿನವರಲ್ಲಿ ಕಡೆಯವರಾದ ಎಲಿಫೆಲೇಟ್, ಯೆಮಿಯೇಲ್, ಶೇಮಾಯ ಎಂಬ ಹೆಸರುಳ್ಳವರು, ಅವರೊಡನೆ 60 ಮಂದಿ ಗಂಡಸರು, ಬಿಗ್ವೈಯವರಲ್ಲಿ ಜಕ್ಕೂರನ ಮಗನಾದ ಉತ್ಯೇಯು, ಅವನೊಡನೆ 70 ಮಂದಿ ಗಂಡಸರು. ಅಹವಾ ಪ್ರಾಂತದ ಕಡೆಗೆ ಹರಿಯುವ ನದಿಯ ಬಳಿಯಲ್ಲಿ ನಾನು ಇವರನ್ನು ಕೂಡಿಸಿದೆನು. ಅಲ್ಲಿ 3 ದಿನ ಪಾಳೆಯ ಮಾಡಿಕೊಂಡ ಮೇಲೆ ಸಾಧಾರಣ ಜನರು, ಯಾಜಕರು ಬಂದಿದ್ದಾರೆ, ಲೇವಿಯರಲ್ಲಿ ಯಾರೂ ಬರಲಿಲ್ಲ ಎಂದು ಕಂಡು ಬಂದದರಿಂದ ಪ್ರಧಾನರಾದ ಎಲಿಯೇಜರ್, ಅರಿಯೇಲ್, ಶೇಮಾಯ, ಎಲ್ನಾತಾನ್, ಯಾರೀಮ್, ಎಲ್ನಾತಾನ್, ನಾತಾನ್, ಜೆಕರ್ಯ, ಮೆಷುಲಾಮ್ ಇವರನ್ನು, ಪಂಡಿತರಾದ ಯೋಯಾರೀಬ್, ಎಲ್ನಾತಾನ್ ಇವರನ್ನು ಕರೆಸಿ ಕಾಸಿಪ್ಯ ಊರಿನ ಮುಖ್ಯಸ್ಥನಾದ ಇದ್ದೋವಿನ ಬಳಿಗೆ ಹೋಗಬೇಕೆಂದು ಅಪ್ಪಣೆ ಮಾಡಿ, ನಮ್ಮ ಬಳಿಗೆ ದೇವಾಲಯ ಸೇವಕರನ್ನು ಕಳುಹಿಸುವ ಹಾಗೆ ಅವರು ಇದ್ದೋವಿಗೂ ಕಾಸಿಪ್ಯ ಊರಿನಲ್ಲಿ ವಾಸಿಸುತ್ತಿದ್ದ ಅವನ ಸಹೋದರಾದ ದೇವಸ್ಥಾನ ದಾಸವರ್ಗದವರಿಗೂ ಹೇಳತಕ್ಕ ಮಾತುಗಳನ್ನು ಹೇಳಿಕೊಟ್ಟೆನು. ಆ ಊರಿನವರು ದೇವದಾಸ ವರ್ಗದವರಷ್ಟೇ. ನಮ್ಮ ದೇವರ ಕೃಪಾಹಸ್ತ ಪಾಲನೆಯು ನಮಗೆ ದೊರಕಿದ್ದರಿಂದ ಅವರು ಇಸ್ರಾಯೇಲ್ಯನ ಮಗನಾದ ಲೇವಿಯ ಕುಲದ ಮೈಲಿ ಸಂತಾನದವರಲ್ಲಿ ಇಸೇಕೇಲನನ್ನು, ಶೇರೇಬ್ಯನನ್ನು, ಅವನ ಪುತ್ರ ಭ್ರಾತೃಗಳಲ್ಲಿ 18 ಮಂದಿಯನ್ನು, ಮೆರಾರಿಯರಲ್ಲಿ ಆಶಾಬ್ಯನನ್ನು, ಅವನೊಡನೆ ಏಷಾಯನನ್ನು, ಅವನ ಪುತ್ರ ಭ್ರಾತೃಗಳಲ್ಲಿ 20 ಮಂದಿಯನ್ನು, ದಾವೀದನು ಅವನ ಸರದಾರರು ಲೇವಿಯರ ಸಹಾಯಕ್ಕಾಗಿ ಕೊಟ್ಟ ದೇವಸ್ಥಾನ ದಾಸರಲ್ಲಿ 220 ಮಂದಿಯನ್ನು ನಮ್ಮ ಬಳಿಗೆ ಕರೆದುಕೊಂಡು ಬಂದರು. ಇವರೆಲ್ಲರ ಹೆಸರುಗಳು ಪಟ್ಟಿಯಲ್ಲಿದ್ದವು. ಆಮೇಲೆ ಆ ಅಹವಾ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು, ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು. ನಮ್ಮ ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು, ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದ್ದರಿಂದ ದಾರಿಯಲ್ಲಿ ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು, ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡಿದ್ದೆನು. ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ಅನಂತರ ನಾನು ಯಾಜಕರ ಮುಖ್ಯಸ್ಥರಿಂದ ಶೇರೇಬ್ಯ, ಹಷಾಬ್ಯ ಇವರನ್ನು, ಇವರ ಸಹೋದರರಲ್ಲಿ 10 ಮಂದಿಯನ್ನು ಆರಿಸಿಕೊಂಡು ಅರಸನಿಂದಲೂ ಅವನ ಮಂತ್ರಿಗಳಿಂದಲೂ ಸರದಾರರಿಂದಲೂ ಅಲ್ಲಿದ್ದ ಎಲ್ಲ ಇಸ್ರಾಯೇಲ್ಯರಿಂದಲೂ ನಮ್ಮ ದೇವರ ಆಲಯಕ್ಕೋಸ್ಕರ ಕಾಣಿಕೆಯಾಗಿ ಕೊಡಲ್ಪಟ್ಟ ಬೆಳ್ಳಿ ಬಂಗಾರವನ್ನು, ಸಾಮಾನುಗಳನ್ನು ತೂಕ ಮಾಡಿ ಅವರಿಗೆ ಒಪ್ಪಿಸಿದೆನು. ಅವರ ಕೈಯಲ್ಲಿ ಕೊಟ್ಟ ಸಾಮಾನುಗಳ ತೂಕ: ಬೆಳ್ಳಿಯು 650 ತಲಾಂತು, ಬೆಳ್ಳಿಯ ಸಾಮಾನುಗಳು 100 ತಲಾಂತು, ಬಂಗಾರವು 100 ತಲಾಂತು, ಬಂಗಾರದ 20 ಬಟ್ಟಲುಗಳು, ಪ್ರತಿಯೊಂದು 1000 ಪವನು. ಇವುಗಳಲ್ಲದೆ ಶ್ರೇಷ್ಠವಾದ ಶುಭ್ರ ತಾಮ್ರದ 2 ಪಾತ್ರೆಗಳಿದ್ದವು.
ಅವು ಬಂಗಾರದಷ್ಟು ಬೆಲೆಯುಳ್ಳವುಗಳು. ನಾನು ಅವರಿಗೆ, ನೀವು ಯೆಹೋವನ ಸ್ವಕೀಯರು, ಆ ಪಾತ್ರೆಗಳು ದೇವರ ವಸ್ತುಗಳು, ಆ ಬೆಳ್ಳಿ ಬಂಗಾರವು ನಿಮ್ಮ ಪಿತೃಗಳ ದೇವರಾದ ಯೆಹೋವನಿಗೋಸ್ಕರ ಸಮರ್ಪಿತವಾದ ಕಾಣಿಕೆಯು. ಆದುದರಿಂದ ನೀವು ಜಾಗರೂಕರಾಗಿದ್ದು ಯೆರೂಸಲೇಮಿನಲ್ಲಿರುವ ಯಾಜಕರ ಮತ್ತು ಲೇವಿಯರ ಪ್ರಧಾನರ ಮುಂದೆಯೂ ಇಸ್ರಾಯೇಲ್ ಗೋತ್ರ ಪ್ರಧಾನರ ಮುಂದೆಯೂ ಇವುಗಳನ್ನು ತೂಕ ಮಾಡಿ ಯೆಹೋವನ ಆಲಯದ ಕೊಠಡಿಗಳಲ್ಲಿಡುವವರೆಗೂ ಕಾಯಿರಿ ಅಂದೆನು. ಆ ಯಾಜಕರು ಲೇವಿಯರು ಯೆರೂಸಲೇಮಿನ ದೇವಾಲಯಕ್ಕೆ ಮುಟ್ಟಿಸುವುದಕ್ಕೋಸ್ಕರ ಬೆಳ್ಳಿ ಬಂಗಾರವನ್ನು ಉಪಕರಣಗಳನ್ನು ತೂಕ ಮಾಡಿಸಿ ತಮ್ಮ ವಶದಲ್ಲಿಟ್ಟುಕೊಂಡರು. ನಾವು ಮೊದಲನೆಯ ತಿಂಗಳಿನ 12ನೆಯ ದಿನದಲ್ಲಿ ಅಹವಾ ನದಿಯನ್ನು ಬಿಟ್ಟು ಯೆರೂಸಲೇಮಿಗೆ ಹೊರಟೆವು. ನಮ್ಮ ದೇವರ ಹಸ್ತವು ನಮ್ಮನ್ನು ಪಾಲಿಸುತ್ತಾ ಇತ್ತು. ಆತನು ಶತ್ರುಗಳ ಮತ್ತು ದಾರಿಯಲ್ಲಿ ಹೊಂಚು ಹಾಕುವವರ ಕೈಗೆ ಸಿಕ್ಕದಂತೆ ನಮ್ಮನ್ನು ತಪ್ಪಿಸಿದನು. ನಾವು ಯೆರೂಸಲೇಮನ್ನು ಸೇರಿ 3 ದಿವಸ ವಿಶ್ರಮಿಸಿಕೊಂಡೆವು. 4ನೆಯ ದಿನ ನಮ್ಮ ದೇವರ ಆಲಯದಲ್ಲಿ ಉರಿಯನ ಮಗನಾದ ಮೆರೇಮೋತ್ ಎಂಬ ಯಾಜಕನಿಗೆ ಬೆಳ್ಳಿ ಬಂಗಾರವನ್ನು ಉಪಕರಣಗಳನ್ನು ತೂಕ ಮಾಡಿ ಒಂದೊಂದಾಗಿ ಎಣಿಸಿಕೊಟ್ಟೆವು. ಫಿನೆಯಾಸನ ವಂಶದವನಾದ ಎಲ್ಲಾಜಾರ್, ಯೇಷೂವನ ಮಗನಾದ ಯೋಜಾಬಾದ್, ಬಿನ್ನೂಯನ ಮಗನಾದ ನೋವಾದ್ಯ ಎಂಬ ಲೇವಿಯರು ಅವನ ಜೊತೆಯಲ್ಲಿದ್ದರು. ಆಗಲೇ ಎಲ್ಲವುಗಳ ತೂಕವು ಲಿಖಿತವಾಯಿತು. ದೇಶಾಂತರದ ಸೆರೆಯಿಂದ ತಿರುಗಿ ಬಂದವರು ಇಸ್ರಾಯೇಲ್ ದೇವರಿಗೆ 96 ಟಗರುಗಳನ್ನು, 77 ಕುರಿಮರಿಗಳನ್ನು, ಸಮಸ್ತ ಇಸ್ರಾಯೇಲ್ಯರ ನಿಮಿತ್ತವಾಗಿ 12 ಹೋರಿಗಳನ್ನು, ದೋಷ ಪರಿಹಾರಾರ್ಥವಾಗಿ 12 ಹೋತಗಳನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದರು. ಇವೆಲ್ಲ ಯೆಹೋವನಿಗೆ ಸರ್ವಾಂಗ ಹೋಮವೇ. ಆಮೇಲೆ ಅವರು ರಾಜಶಾಸನವನ್ನು ರಾಜಕೋದ್ಯೋಗಸ್ಥರಿಗೆ, ಹೊಳೆಯಾಚೆಯ ಪ್ರದೇಶಾಧಿಪತಿಗಳಿಗೂ ಒಪ್ಪಿಸಿದರು. ಇವರು ಜನರಿಗೂ ದೇವಾಲಯಕ್ಕೂ ಸಹಾಯ ಮಾಡಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ.ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ಪ್ರಿಯರೇ, ದೇವರ ವಾಕ್ಯವನ್ನು ಒಟ್ಟಾಗಿ ಎಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಎಜ್ರನ ಗ್ರಂಥ 8ನೇ ಅಧ್ಯಾಯ, ದ ಬುಕ್ ಆಫ್ ಎಜ್ರಾ ಚಾಪ್ಟರ್ 8. 7ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಎಜ್ರನು ಯಾವ ರೀತಿಯಾಗಿ ಆ ಮಹಾಯಾಜಕನ ವಂಶದಿಂದ ಬಂದವನಾಗಿದ್ದನು. ಅವನು ಕೂಡ ಮಹಾಯಾಜಕನ ಆಗಬಹುದಾಗಿತ್ತು, ಆದರೆ ಅವನ ಸಹೋದರನು ಆ ಒಂದು ಸಾಲಿನಲ್ಲಿ ವಂಶಾವಳಿಯಲ್ಲಿದ್ದನು. ಇವನು ಬಹುಶಃ ತಮ್ಮನಾಗಿರೋದರಿಂದ ಆ ಒಂದು ಅವಕಾಶ ಅವನಿಗೆ ಸಿಗಲಿಲ್ಲ. ಆದರೂ ಕೂಡ ಯಾಜಕ ವಂಶದವನು ಎಜ್ರನು. ಇವನು ಯಾಜಕನಾಗಿದ್ದ, ಶಾಸ್ತ್ರಿಯಾಗಿದ್ದ, ಇವನು ದೇವರ ವಾಕ್ಯದ ವಿದ್ವಾಂಸಕನು ಅಥವಾ ವಿದ್ವಾಂಸನಾಗಿದ್ದ. ಅದನ್ನೇ ನಾವು ನೋಡ್ತೇವೆ. ಅವನು ರಾಜನು ತಾನೇ ವಿದ್ವಾಂಸ ಎಂಬುದಾಗಿ ಕರೀತಾನೆ. ಅಷ್ಟರ ಮಟ್ಟಿಗೆ ದೇವರು ಅವನನ್ನು ಎಬ್ಬಿಸಿದ್ರು. ಅವನ ಒಂದು ತೀರ್ಮಾನ ಏನಂತ ಹೇಳಿದರೆ, ನಾನು ದೇವರ ವಾಕ್ಯವನ್ನು ಅಭ್ಯಾಸ ಮಾಡಬೇಕು. ಐ ಮಸ್ಟ್ ಸ್ಟಡಿ ದ ವರ್ಡ್ ಆಫ್ ಗಾಡ್. ನಾನು ದೇವರ ವಾಕ್ಯವನ್ನು ನಾನು ಅನುಸರಿಸಬೇಕು. ಐ ಮಸ್ಟ್ ಒಬೇ ದ ವರ್ಡ್ ಆಫ್ ಗಾಡ್, ಅಪ್ಲೈ ದ ವರ್ಡ್ ಆಫ್ ಗಾಡ್. ನಾನು ದೇವರ ವಾಕ್ಯವನ್ನು ಇತರರಿಗೆ ಸಾರುವವನಾಗಿರಬೇಕು, ಬೋಧಿಸುವವನಾಗಿರಬೇಕು. ಐ ಮಸ್ಟ್ ಟೀಚ್ ದ ವರ್ಡ್ ಆಫ್ ಗಾಡ್. ಆ ರೀತಿಯಾಗಿ ಒಂದು ತೀರ್ಮಾನ ಎಜ್ರನು 7ನೇ ಅಧ್ಯಾಯ 10ನೇ ವಚನದಲ್ಲಿ ಮಾಡಿಕೊಂಡು ಹೊರಟು ಹೋಗುವಾಗ ರಾಜನಾದ ಅರ್ಥಶಾಸ್ತ್ರನು ಕೂಡ ಅದನ್ನು ಗುರುತಿಸಿ ಅವನಿಗೆ ಎಂಪವರ್ ಮಾಡ್ತಾನೆ ರೀ. ಅವನಿಗೆ ಉತ್ತೇಜನ ಮಾಡ್ತಾನೆ. ನೀನು ಹೋಗಬಹುದು, ನಿನ್ನೊಂದಿಗೆ ಈಗ ಯೆಹೂದ್ಯರು ಈ ರೀತಿಯಾಗಿ ಮಾಡ್ತಾ ಇದ್ದಾರಲ್ಲ, ಅದು ನಿನ್ನ ದೇವರ ಧರ್ಮಶಾಸ್ತ್ರ ಪ್ರಕಾರವಾಗಿ ಇದೆಯಾ ಇಲ್ಲ ಅಂತ ಹೋಗಿ ನೋಡು. ಈ ಕಾಣಿಕೆ ವಿಷಯದಲ್ಲಿ ಹೋಗಿ ಅದರ ಡಿಸ್ಟ್ರಿಬ್ಯೂಷನ್, ಅದರ ವಿಷಯದಲ್ಲಿ ನೀನು ಜವಾಬ್ದಾರಿಕೆಯನ್ನು ತಗೋ ಎಂಬುದಾಗಿ ಅರಸನು ತಾನೇ ಈ ಶಾಸ್ತ್ರಿಗೆ, ಅಂದರೆ ನ್ಯಾಯಶಾಸ್ತ್ರಿ ಅಥವಾ ಧರ್ಮಶಾಸ್ತ್ರದ ಶಾಸ್ತ್ರಿ ಅಥವಾ ಯಾಜಕನು ಆಗಿರುವಂಥ ಎಜ್ರನನ್ನು ಕಳಿಸಿಕೊಡ್ತಾನೆ.
ಆ ರೀತಿಯಾಗಿ ಅವನು ಹೋಗಿ ಮತ್ತು ಯಾವುದೇ ರೀತಿಯಲ್ಲಿ ಟ್ಯಾಕ್ಸು ಸುಂಕ ಇವರಿಗೆ ಹಾಕಬಾರ್ದು ಎಂಬ ವಿಷಯದಲ್ಲಿ ಕೂಡ ನೋಡ್ಕೋ. ಯಾರಾದರೂ ಎಜ್ರನೇ ನಿನ್ನ ಕೈಯಲ್ಲಿರುವ ದೇವರ ಜ್ಞಾನೋಪದೇಶಾನುಸಾರವಾಗಿ ನ್ಯಾಯಾಧೀಶರನ್ನು ನೇಮಿಸು. ಇವೆಲ್ಲ ಫುಲ್ಲು ಎಂಪವರ್ ಮಾಡ್ತಾನೆ, ಅವನಿಗೆ ಶಕ್ತಿ ಪಡಿಸ್ತಾನೆ, ಬಲಪಡಿಸ್ತಾನೆ. ಅಧಿಕಾರವನ್ನು ಅರಸನಾದಂಥ ಅರ್ಥಶಾಸ್ತ್ರನು ಅವನಿಗೆ ಕೊಟ್ಟು, ಒಂದು ವೇಳೆ ಯಾರಾದರೂ ನಿನ್ನ ದೇವರ ಧರ್ಮವನ್ನು ರಾಜಾಜ್ಞೆಯನ್ನು ಕೈಕೊಳ್ಳದವರಿಗೆ ಮರಣದಂಡನೆ ಆಗಬೇಕು ಎಂಬುದಾಗಿ ಅಷ್ಟು ಸ್ಟ್ರಿಕ್ಟಾಗಿ ಹೇಳಿ ಕಳಿಸ್ತಾನೆ. ಆದ ಕಾರಣ ಅವನು ಅದಕ್ಕೆ ಈಗ ಯೆರೂಸಲೇಮಿಗೆ ಹೋಗಬೇಕು ಎಂಬುದಾಗಿ ಸಿದ್ಧವಾಗ್ತಾನೆ, ರೆಡಿ ಆಗ್ತಾನೆ. ಈಗ ಎಜ್ರನು ಹೌದು, ಇದು ಒಂದು ಭಾಳ ಮಹತ್ತಾದಂಥ ಒಂದು ಅನುಭವ. ಈಗಾಗಲೇ ಬಂದು ರಾಜನನ್ನು ಸಂಧಿಸಿಬಿಟ್ಟ, ಜನರನ್ನು ಸಂಧಿಸಿದ್ದಾಯಿತು. ಈಗ ಯೆರೂಸಲೇಮಿಗೆ ಪ್ರಯಾಣ ಮಾಡಿ ಹೊರಡಬೇಕಾಗಿದೆ. ಅರ್ಥಶಾಸ್ತ್ರನ ಆಳ್ವಿಕೆಯಲ್ಲಿ 8ನೇ ಅಧ್ಯಾಯ. ಅಂದ ಹಾಗೆ ಈ 7ನೇ ಅಧ್ಯಾಯದಲ್ಲಿ ದೇವರ ಆಲಯ, ದೇವರ ವಾಕ್ಯ, ದೇವರ ಆಲಯ, ದೇವರ ವಾಕ್ಯ, ಇದರೊಂದಿಗೆ ದೇವರ ಮನುಷ್ಯನು. ಹೌದು, ದೇವರಿಗೆ ಒಬ್ಬ ಮನುಷ್ಯನು ಬೇಕು, ಆತನು ಹುಡುಕ್ತಾ ಇದ್ದಾನೆ. ಆ ರೀತಿಯಾಗಿ ತಕ್ಕ ವ್ಯಕ್ತಿಯನ್ನು ದೇವರು ಹುಡುಕ್ತಾ ಇರುವಾಗ ಎಜ್ರನು ಆ ಕಾಲದಲ್ಲಿ ಸಿಕ್ಕಿದಾಗ ದೇವರು ಅವನನ್ನು ಉಪಯೋಗಿಸಬೇಕಾಯಿತು. ದೇವರು ತನ್ನ ಹಸ್ತ ಪರಿಪಾಲನೆ, ತನ್ನ ಸಪೋರ್ಟನ್ನು, ತನ್ನ ಬೆಂಬಲವನ್ನು ಈ ಎಜ್ರನಿಗೆ ಕೊಡಬೇಕಾಯಿತು. ದೇವರು ಅವನ ಜೊತೆಗಿದ್ದರಿಂದ ಅಧಿಕಾರಿ ಕೂಡ, ರಾಜನು ಕೂಡ ಅದನ್ನು ಗ್ರಹಿಸಿ ಅವನು ಕೂಡ ಈಗ ಶಕ್ತೀಕರಿಸುವಂಥದ್ದನ್ನು ನಾವು 7ನೇ ಅಧ್ಯಾಯದಲ್ಲಿ ನೋಡ್ತೀವಿ. 8ನೇ ಅಧ್ಯಾಯದಲ್ಲಿ ಅರ್ಥಶಾಸ್ತ್ರನ ಆಳ್ವಿಕೆಯಲ್ಲಿ ನನ್ನೊಂದಿಗೆ ಬಾಬೇಲಿನಿಂದ ಹೊರಟ ಗೋತ್ರ ಪ್ರಧಾನರ ಬಗ್ಗೆ ಇಲ್ಲಿ ಎಜ್ರನು ಹೇಳ್ತಾ ಇದ್ದಾನೆ. ಒಂದು ರೀತಿಯಿಂದ ಎಜ್ರನ ಪುಸ್ತಕ ಎಜ್ರನ ಜೀವನ ಚರಿತ್ರೆ ಅಂತ ಹೇಳಬೇಕು. ಎಜ್ರನ ಜೀವನ ಚರಿತ್ರೆ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ನನ್ನ ಎಂಬುದಾಗಿ ತನ್ನ ಬಗ್ಗೆ ಕೂಡ ಆಗಾಗ ಒಂದು ಡೈರಿ, ಒಂದು ಸಂದೇಶ, ಒಂದು ದಾಖಲೆ ತಿಳಿಸಿದ ಹಾಗೆ ಎಜ್ರನು 8ನೇ ಅಧ್ಯಾಯದಲ್ಲಿ ಹೇಳುವಂಥದ್ದನ್ನು ಗಮನಿಸಬೇಕು. ಮತ್ತು ಆ ಸಂದರ್ಭದಲ್ಲಿ ಅಹವಾ ಪ್ರಾಂತದ ಕಡೆಗೆ ಹರಿಯುವ ನದಿಯ ಬಳಿಯಲ್ಲಿ ಕೆಲವರನ್ನು ಎಜ್ರನು ಕೂಡಿಸ್ತಾನೆ. ಅದು ಒಂದು ಸ್ಥಳವಾಗಿ ಮಾಡಿಕೊಂಡು ಅಲ್ಲಿ ಜನರನ್ನು, ಅಂದರೆ ಬೇರೆ ಬೇರೆ ನಾಯಕರನ್ನು ಎಷ್ಟೆಷ್ಟು ಮಂದಿ ಕೂಡಿಸಿದನಂತ ಹೇಳ್ಬಿಟ್ಟು ಅದರ ಲಿಸ್ಟು 5ನೇ ವಚನದಿಂದ 14ನೇ ವಚನದವರೆಗೆ ಇದೆ. ಒಂದೊಂದು ಗೋತ್ರದಿಂದ ನಾಯಕರನ್ನು ಕೂಡಿಸಿ ಮಾತಾಡ್ತಿದ್ದಾನೆ. ಸಾಧಾರಣ ಜನರು, ಯಾಜಕರು ಕೂಡ ಬಂದಿದ್ದರು. ಆಗ ದೇವರ ಹಸ್ತ ಪಾಲನೆ, ಮತ್ತೆ ಈ ಪದ ಎಜ್ರನ ಗ್ರಂಥದಲ್ಲಿ ಬರುವಂಥದ್ದು. 8ನೇ ಅಧ್ಯಾಯ 18ನೇ ವಚನದಲ್ಲಿ ನಮ್ಮ ದೇವರ ಕೃಪಾಹಸ್ತ ಪಾಲನೆಯು ನಮಗೆ ದೊರಕಿದ್ದರಿಂದ ಎಂಬುದಾಗಿ ಮತ್ತೆ ಬರುವಂಥ ಈ ಪದ, ದೇವರ ಒಂದು ಸಪೋರ್ಟ್ ಎಜ್ರನಿಗಿತ್ತು, ದೇವರ ಒಂದು ಹಸ್ತ ಎಜ್ರನಿಗಿತ್ತು, ದೇವರ ಆತ್ಮನು ಎಜ್ರನ ಜೊತೆಯಲ್ಲಿದ್ದನು. ದೇವರ ಒಂದು ಮೆಚ್ಚುಗೆ, ಫೇವರ್, ಕಟಾಕ್ಷ ಎಜ್ರನಿಗೆ ಲಭ್ಯವಾಗಿತ್ತು. ಕಡೆಗೆ 120 ಮಂದಿಯನ್ನು, ಬೇರೆ ಬೇರೆ ಜನರನ್ನು ಕರ್ಕೊಂಡು ಬಂದರು. ಇವರೆಲ್ಲರ ಹೆಸರುಗಳು ಪಟ್ಟಿಯಲ್ಲಿರ್ತದೆ. ಆಮೇಲೆ ಮತ್ತೆ ಅಹವಾ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು, ಎಜ್ರನು ಹೇಳ್ತಿದ್ದಾನೆ, ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು. ಹಾಗಾದರೆ ಉಪವಾಸ ದೇವರ ಮುಂದೆ ತಗ್ಗಿಸಿಕೊಳ್ಳುವಿಕೆಯ ಒಂದು ಪ್ರಕಟಣೆ. ಫಾಸ್ಟಿಂಗ್ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಹ್ಯೂಮಿಲಿಟಿ. ಅಂದರೆ ಅದೇ ಎಂಬುದಾಗಿ ಅದು ಒಂದೇ ಅಂತಲ್ಲ,
ಅದು ಕೂಡ ಒಂದು ಎಂಬುದಾಗಿ ಹೇಳ್ಬೋದು. ಯಾಕಂದರೆ ದೀನತ್ವದ ದಿಕ್ಕು, ದೀನತ್ವದ ಬಹುಮುಖ ಬೇರೆ ಬೇರೆ ಇರ್ತದೆ. ಅದರಲ್ಲಿ ಒಂದು ಏನಂದರೆ ಉಪವಾಸ ಮಾಡಿ ದೇವರ ಮುಂದೆ ತಗ್ಗಿಸಿಕೊಂಡು ಅಲ್ಲಿದ್ದಂಥ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದ್ದಾನೆ. ಆದರೆ ತಾನು ಪ್ರಯಾಣವಾಗುವಾಗ ದಾರಿಯಲ್ಲಿ ಏನಾದರೂ ಅಟ್ಯಾಕ್ ಆಗ್ಬೋದು. ಯಾಕಂದರೆ ಮೊದಲನೇ ಬಾರಿಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇವರು ಬರುವಾಗ ವೈರಿಗಳು ಅವರಿಗೆ ಇಷ್ಟ ಇಲ್ಲ. ಆದ ಕಾರಣ ಎಜ್ರನು ಏನು ಮಾಡ್ತಾನೆ, ರಾಜನ ಸಹಾಯ, ರಾಜ ಈಗಾಗಲೇ ಎಂಪವರ್ ಮಾಡಿದ್ದಾನೆ, ರಾಜ ಈಗಾಗಲೇ ಬೆಂಬಲ ಕೊಟ್ಟಿದ್ದಾನೆ, ಶಿಫಾರಸು ಮಾಡಿದ್ದಾನೆ, ಲೆಟರ್ ಕೊಟ್ಟಿದ್ದಾನೆ. ಆದರೂ ಕೂಡ ಎಜ್ರನ ಮನಸ್ಸಿನಲ್ಲಿ ಸ್ವಲ್ಪ ಕಸಿಬಿಸಿ ಆಯಿತು, ಒಂದು ತೊಂದರೆಗೆ ಒಳಗಾಯಿತು. ಯಾಕಂತ ಹೇಳಿದರೆ ಅದನ್ನು ಹೇಳ್ತಾನೆ, ಅದು ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದರೆ ಅಲ್ಲಿ ಆಗಾಗ ದೇವರ ಹಸ್ತ ಎಂಬುದಾಗಿ ಎಜ್ರನ ಗ್ರಂಥದಲ್ಲಿ ಮತ್ತೆ ಮತ್ತೆ ಬರುವಂಥದ್ದನ್ನು ಗಮನಿಸಬಹುದು. ಉದಾಹರಣೆಗೆ 7ನೇ ಅಧ್ಯಾಯ 6ನೇ ವಚನ, ದೇವರಾದ ಯೆಹೋವನ ಹಸ್ತ ಪಾಲನೆಯಿಂದ, ಮತ್ತು 8ನೇ ಅಧ್ಯಾಯ 18ನೇ ವಚನ, ದೇವರ ಕೃಪಾಹಸ್ತ ಪಾಲನೆಯಿಂದ, ಮತ್ತು 8ನೇ ಅಧ್ಯಾಯ ಮತ್ತು 22ನೇ ವಚನ, ನಮ್ಮ ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು ಎಂಬುದಾಗಿ ದೇವರ ಹಸ್ತ ಅಂತ ಸುಮಾರು ಸಾರಿ ಈ ಒಂದು ಎಜ್ರನ ಗ್ರಂಥದಲ್ಲಿ ಬಂದಿದೆ. ಅದು ನಮ್ಮ ಜೊತೆಯಲ್ಲಿ ಇದೆ ಎಂಬುದಾಗಿ ಅವನೇ ಹೇಳ್ತಾನೆ, ಅವನೇ ಒಪ್ಕೊಳ್ತಾನೆ. ಆದರೆ ತಾನು ದಾರಿಯಲ್ಲಿ ಹೋಗುವಾಗ ಅರಸನು ಸ್ವಲ್ಪ ಪ್ರೊಟೆಕ್ಷನ್ ಕೊಡಬೇಕು, ಭದ್ರತೆಯನ್ನು ಕೊಡಬೇಕು. ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು, ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡಿದ್ದೇನು. ಕೇಳೋಣ ಅಂತ ಅವನಿಗೆ ಮನಸ್ಸು ಬಂತು, ಆದರೆ ನಾಚಿಕೆ ಆಯ್ತಂತ ಅವನಿಗೆ. ಯಾಕೆ ಕೇಳಬೇಕು? ಈಗಾಗಲೇ ಲೆಟ್ರ್ ಕೊಟ್ಟಿದ್ದಾನೆ, ಈಗಾಗಲೇ ರಾಜನ ಒಂದು ಬೆಂಬಲ ಇದೆ, ಎಲ್ಲ ಇದೆ ನಿಜ. ಆದರೆ ಅಶ್ವಬಲ ಬೇಕು, ಸೈನ್ಯ ಬೇಕು ಎಂಬುದಾಗಿ ಕಾವಲುಗಾರರು ಇವರೆಲ್ಲ ಜೊತೆಗೆ, ಬಾಡಿ ಗಾರ್ಡ್ಸ್ ಇವರೆಲ್ಲರೂ ಕೂಡ ನಮ್ಮ ಜೊತೆಗಿರ್ಬೇಕಂತ ಕೇಳೋದಕ್ಕೆ ನಾಚಿಕೆ ಆಯ್ತಂತೆ. ಯಾಕಂದರೆ ಅದ್ರ ಬದಲು ಏನು ಮಾಡೋಣ, ಉಪವಾಸದಿಂದ ದೇವರ ಪ್ರಾರ್ಥನೆ ದೇವರಿಗೆ ಮಾಡುವಾಗ ಆತನ ಪ್ರಸನ್ನನಾಗ್ತಾನೆ, ಆತನ ಉತ್ತರ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅವನು ಒಂದು ತೀರ್ಮಾನ ಅಹೋವಾ ನದಿಯ ಬಳಿಯಲ್ಲಿ ಮಾಡ್ತಾನೆ ರೀ. ಅನಂತರ ಎಜ್ರನು ಯಾಜಕರ ಮುಖ್ಯಸ್ಥರಿಂದ 2 ವ್ಯಕ್ತಿಗಳನ್ನು ಆರಿಸ್ಕೊಳ್ತಾನೆ. ಒಟ್ಟು 10 ಜನರನ್ನು ಆರಿಸ್ಕೊಳ್ತಾನೆ. ಅದರಲ್ಲಿ 2 ಹೆಸರುಗಳು ಭಾಳ ಕ್ಲಿಯರ್ ಆಗಿದೆ. ಒಬ್ಬನ ಹೆಸರು ಶೇರಬ್ಯ ಅಂತ ಹೇಳಿಬಿಟ್ಟು, ಶೇರಬ್ಯ ಎಂಬುದಾಗಿ ಹೇಳುವಾಗ ಯೆಹೋವನು ಬಿಸಿಯನ್ನು, ಯೆಹೋವನಿಂದ ಬಿಸಿಯಾದವನು ಅಥವಾ ಬೆಚ್ಚಗಾದವನು ಅಂತ ಹೇಳೋನ್ರಿ. ಒಳ್ಳೆಯ ಹೆಸರು ಅಲ್ವಾ? ಭಾಳ ವಿಚಿತ್ರವಾದಂಥ ಹೆಸರು. ಎಜ್ರ 8ನೇ ಅಧ್ಯಾಯ 24ನೇ ವಚನ, ಶೇರೇಬ್ಯ ಅಂತ ಹೇಳಿದರೆ ಯೆಹೋವನಿಂದ ಬೆಚ್ಚಗಾದಂಥವು. ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚಗಿದ್ದಿ ಅಂತ ಹೇಳ್ಬಿಟ್ಟು ಪ್ರಕಟಣೆ 3ರಲ್ಲಿ ನಮ್ಮ ಕರ್ತನಾದ ಯೇಸು ಒಬ್ಬ ಹೇಳುವಂಥದ್ದನ್ನು ಗಮನಿಸ್ಬೋದು. ಆದರೆ ದೇವರ ಒಂದು ಅಪೇಕ್ಷೆ ಏನಂದರೆ ನಾವೆಲ್ಲರೂ ಶೇರಭ್ಯವಾಗಿ ಇರಬೇಕು ಅಂತ ಹೇಳ್ಬಿಟ್ಟು. ಇನ್ನೊಬ್ಬನ ಹೆಸರು ಏನಂದರೆ ಹಷಬ್ಯ ಅಂತ ಹೇಳ್ಬಿಟ್ಟು, ಹಷಬ್ಯ. ಆ ಹೆಸರಿನ ಅರ್ಥ ಏನಂದರೆ ಯೆಹೋವನು ಪರಿಗಣಿಸಿದ್ದಾನೆ. ದೇವರೊಬ್ಬ ವ್ಯಕ್ತಿಯನ್ನು ಬೆಚ್ಚಗೆ ಮಾಡಿ, ದೇವರು ಒಬ್ಬ ವ್ಯಕ್ತಿಯನ್ನು ಆವರಿಸಿ ಪರಿಗಣಿಸುವುದಾದರೆ, ಎಣಿಸುವುದಾದರೆ ಇನ್ನೇನು ಬೇಕು? ಅವರಿಬ್ಬರು ಪ್ಲಸ್ ಅವರೊಂದಿಗೆ ಇನ್ನೂ 10 ಮಂದಿಯನ್ನು ಆರಿಸಿಕೊಂಡು ಅರಸನಿಂದಲೂ ಅವನ ಮಂತ್ರಿಗಳಿಂದಲೂ ಸರ್ದಾರರಿಂದಲೂ ಅಲ್ಲಿದ್ದ ಎಲ್ಲ ಇಸ್ರಾಯೇಲಿಂದಲೂ ನಮ್ಮ ದೇವರ ಆಲಯಕ್ಕೋಸ್ಕರ ಕಾಣಿಕೆಯಾಗಿ ಕೊಡಲ್ಪಟ್ಟಂಥ ಬೆಳ್ಳಿ ಬಂಗಾರ ಅವುಗಳನ್ನು ಒಪ್ಪಿಸಿ ಕಳಿಸ್ತಾನೆ 12 ಜನರಿಗೆ. ಅವ್ರ ಹತ್ರ ಮಾತಾಡುವಾಗ ಎಜ್ರನು ಕೊಟ್ಟಂಥ ಒಂದು ಸ್ಪೀಚ್ ಭಾಳ ಚೆನ್ನಾಗಿದೆ.
ಅದನ್ನು ಓದ್ತೇನೆ, ಕೇಳಿಸ್ಕೊಡ್ರಿ. 28ನೇ ವಚನದಲ್ಲಿ ಇರುವಂಥ ವಾಕ್ಯ ಭಾಗ ಎಜ್ರ 8:28. ಎಜ್ರ 8:28. ಅದರಲ್ಲಿ ನಾನು ಅವರಿಗೆ, ಅಂದರೆ 12 ಜನರಿಗೆ ಏನು ಹೇಳ್ತಾನೆ, ನೀವು ಯೆಹೋವನ ಸ್ವಕೀಯರು, ಯು ಬಿಲಾಂಗ್ ಟು ಗಾಡ್. ಆ ಪಾತ್ರೆಗಳು ದೇವರ ವಸ್ತುಗಳು. ಯಾಕಂದರೆ ಬೆಳ್ಳಿ ಬಂಗಾರವೆಲ್ಲ ಕೊಟ್ಟಿದೆ ಅಲ್ವಾ, ಅದನ್ನು ಅವ್ರಿಗೆ ಕೊಟ್ಬಿಟ್ಟು, ಈ ಬೆಳ್ಳಿ ಬಂಗಾರವು ನಿಮ್ಮ ಪಿತೃಗಳ ದೇವರಾದ ಯೆಹೋವನಿಗೋಸ್ಕರ ಸಮರ್ಪಿತವಾದ ಕಾಣಿಕೆ. ಆದ್ದರಿಂದ ನೀವು ಜಾಗರೂಕರಾಗಿದ್ದು ಯೆರೂಸಲೇಮಿನಲ್ಲಿ ಯಾಜಕರ ಮತ್ತು ಲೇವಿಯರ ಪ್ರಧಾನರ ಮುಂದೆ ಇದನ್ನು ಯೆಹೋವನ ಆಲಯದ ಕೊಠಡಿಗಳಲ್ಲಿಡುವವರೆಗೂ ಕಾಯಿರಿ. ದೇವರ ಆಲಯದಲ್ಲಿ ಅದನ್ನ ಇಡಬೇಕು, ಅಷ್ಟು ತನಕ ನೀವು ಕಾಯಬೇಕು. ಯಾರಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಎಂಬುದಾಗಿ. ಮತ್ತು 31ನೇ ವಚನದಲ್ಲಿ ಅದೇ ಪದ ಬರ್ತದೆ, ನಮ್ಮ ದೇವರ ಹಸ್ತವು ನಮ್ಮನ್ನು ಪಾಲಿಸುತ್ತಾ ಇತ್ತು. ವಾವ್, ದ ಹ್ಯಾಂಡ್ ಆಫ್ ದ ಲಾರ್ಡ್ ವಾಸ್ ಪ್ರೊಟೆಕ್ಟಿಂಗ್ ಅಸ್. ಇದು ಯೆಹೋವನ ದೇವರ ಇರುವಾತನೇ ಆಗಿರುವವನ ಒಂದು ಹಸ್ತ, ಸದಾ ಹಸ್ತ ಆತನ ಮೇಲೆ ಇತ್ತು, ನಮ್ಮ ಮೇಲೆ ಇತ್ತು ಎಂಬುದಾಗಿ ಸಾಕ್ಷಿ ಎಜ್ರನು ಕೊಡುವಾತನಾಗಿದ್ದಾನೆ. ಆ ರೀತಿಯಾಗಿ ದೇವರ ಹಸ್ತನ ಜೊತೆಯಲ್ಲಿದ್ದರೆ ಏನಾಗ್ತದೆ? 31ನೇ ವಚನ 8:31. ದೇವರು ಶತ್ರುಗಳ ಮತ್ತು ದಾರಿಯಲ್ಲಿ ಹೊಂಚು ಹಾಕುವವರ ಕೈಗೆ ಸಿಕ್ಕದಂತೆ ನಮ್ಮನ್ನು ತಪ್ಪಿಸಿದನು. ಆ ಒಂದು ಗ್ರಹಿಕೆ, ದೇವರು ಕಾಪಾಡಿದನು. ಅದನ್ನು ಆಟೋಮೆಟಿಕ್ಕಾಗಿ ಸ್ವಯಂ ನಿಯಂತ್ರಿತವಾಗಿ ಯಾವಾಗಲೂ ಕಾಪಾಡ್ತಾನೆ ದೇವರು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಎಜ್ರನು ಹಿ ಅಕ್ನಾಲೇಜ್ಡ್ ಇಟ್. ಆತನ ಅರಿಕೆ ಮಾಡ್ತಾನೆ, ಇಲ್ಲ ದೇವರು ನಮಗೆ ತಪ್ಪಿಸಿದನು ಅಂತ ಹೇಳ್ಬಿಟ್ಟು. ಆನಂತರ ಸ್ವಲ್ಪ ರೆಸ್ಟ್ ತಗೊಳ್ತಾನೆ. ಇದು ಕೂಡ ಆಶ್ಚರ್ಯ. ಯಾಕಂತೇಳಿದರೆ 8ನೇ ಅಧ್ಯಾಯ ಎಜ್ರನ ಗ್ರಂಥ 32ನೇ ವಚನದಲ್ಲಿ ನಾವು ಯೆರೂಸಲೇಮನ್ನು ಸೇರಿ 3 ದಿವಸ ವಿಶ್ರಮಿಸಿಕೊಂಡೆವು. ಕೆಲಸ ಮಾಡುವುದು ಒಳ್ಳೆಯದು, ಹೋರಾಡುವುದು ಒಳ್ಳೆಯದು, ಸ್ವಲ್ಪ ರೆಸ್ಟ್ ತಗೊಳ್ಳೋದು ಕೂಡ ಒಳ್ಳೆಯದು. ಆದ ಕಾರಣ ಎಜ್ರನ ಮುಖಾಂತರವಾಗಿ ಒಂದು ದೊಡ್ಡ ಜವಾಬ್ದಾರಿಕೆ, ದೊಡ್ಡ ಲೆಟರು, ದೊಡ್ಡ ಶಿಫಾರಸು, ದೊಡ್ಡ ರೀತಿಯಲ್ಲಿ ಎಜ್ರನು ಬೆಳ್ಳಿ ಬಂಗಾರದ ಎಲ್ಲ ಜವಾಬ್ದಾರಿಕೆ, ಕಾಣಿಕೆ, ಇವುಗಳ ವಿಷಯದಲ್ಲಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿ ಜನರಿಗೆ ಹೇಳಬೇಕು. ಇವೆಲ್ಲ ನಿಜ, ಆದರೆ ವಿಶ್ರಾಂತಿ ಕೂಡ ಅವಶ್ಯ. ರೆಸ್ಟ್ ತಗೊಳ್ಳಿಕ್ಕೆ ನಾವು ಯಾವಾಗಲೂ ಹಿಂಜರಿಬಾರ್ದು, ಸೋಮಾರಿ ಆಗಬಾರ್ದು. ಅದೇ ಸಂದರ್ಭದಲ್ಲಿ ನಾವು ಚಟುವಟಿಕೆ ನಿರತರಾಗಿ ಯಾವಾಗ ನೋಡಿದರೂ ಇದ್ದು ನಾವು ಆ ರೀತಿಯಾಗಿರಬಾರ್ದು. ಯಾಕಂದರೆ ದೇವರ ಇಷ್ಟ ನಾವು ವಿಶ್ರಮಿಸಿಕೊಳ್ಳುವಂಥದ್ದು. 3 ದಿವಸ ವಿಶ್ರಾಂತಿ ತೆಗೆದುಕೊಂಡ ತಕ್ಷಣ 4ನೇ ದಿವಸ ಏನಾಯಿತು? ನಮ್ಮ ದೇವರ ಆಲಯದಲ್ಲಿ ಬೆಳ್ಳಿ ಬಂಗಾರ ಉಪಕರಣಗಳನ್ನು ತೂಕ ಮಾಡಿ ಒಂದೊಂದಾಗಿ ಎಣಿಸಿಕೊಟ್ಟೆವು. ಆನಂತರ ಎಲ್ಲೆಲ್ಲಿ ಸೇರಬೇಕೋ ಲೇವಿಯರು ಅವನ ಜೊತೆಯಲ್ಲಿ ಕೆಲವರು ಇದ್ದರು, ಅವರೆಲ್ಲ ಸೇರಿಕೊಂಡು ಲಿಖಿತವಾಯಿತು. ಸುಮ್ಮನೆ ತಗೊಂಡು ಹೋಗಿ ಅಲ್ಲಿ ಇಟ್ಬಿಡು ಅಂತ ಹೇಳಿಲ್ಲ, ಡಾಕ್ಯುಮೆಂಟ್, ಅಕೌಂಟ್. ಒಂದು ವಿಷಯ ಎಜ್ರನ ಮತ್ತು ನೆಹಮ್ಯನ ಗ್ರಂಥದಲ್ಲಿ ನಾವು ನೋಡ್ತೀವಿ, ಯಾರ್ಯಾರು ಯಾವ್ಯಾವ ಕುಲದಿಂದ ಗೋತ್ರದಿಂದ ಎಷ್ಟು ಜನರಿದ್ದರು, ಎಷ್ಟೆಷ್ಟು ಬೆಳ್ಳಿ ಎಷ್ಟೆಷ್ಟು ಬಂಗಾರ ಇತ್ತು, ಅದರೆಲ್ಲ ಎಷ್ಟು ಕುರಿಗಳನ್ನು ಕೊಟ್ಟರು, ಎಷ್ಟು ಮರಿಗಳನ್ನು ಕೊಟ್ಟರು, ಕುರಿಮರಿಗಳನ್ನು ಕೊಟ್ಟರು, ಮತ್ತು ಇವೆಲ್ಲವೂ ಕೂಡ ಲಿಖಿತವಾಗಿತ್ತು. ಯಾರೋ ಒಬ್ಬರು ಹೇಳಿದರು, ಗಾಡ್ ಈಸ್ ದ ಗಾಡ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು. ದೇವರು ಅಂಕಿಗಳ ದೇವರು, ಲೆಕ್ಕಾಚಾರದ ದೇವರು, ಲೆಕ್ಕದ ದೇವರು ಎಂಬುದಾಗಿ. ಆನಂತರ ಏನಾಯಿತು? ದೋಷ ಪರಿಹಾರಕವಾಗಿ ಸರ್ವಾಂಗ ಹೋಮಕ್ಕಾಗಿ ಅವರು ಸಮರ್ಪಿಸಿದರು. ಇವೆಲ್ಲ ಯೆಹೋವನ ಸರ್ವಾಂಗ ಹೋಮ ಎಂಬುದಾಗಿ ಇವರು ದೇವಾಲಯಕ್ಕೆ ಸಹಾಯ ಮಾಡಿದವರ ಗುರುತು ದೇವರು ಇಟ್ಟಿ. ಹೌದು,
ದೇವರು ಸಾರ್ವಭೌಮನು. ಗಾಡ್ ಈಸ್ ಎ ಸಾವರಿನ್ ಗಾಡ್. ಆತನು ತನಗೆ ಬೇಕಾದ್ದೆಲ್ಲ ಮಾಡ್ತಾನೆ, ಆದರೆ ನಾವು ಆತನಿಗೆ ಲಭ್ಯವಾಗಿರಬೇಕು. ವಿ ಮಸ್ಟ್ ಬಿ ಅವೈಲಬಲ್ ಫಾರ್ ಗಾಡ್ ಟು ಹೆಲ್ಪ್ ಅದರ್ಸ್. ದೇವರ ಸಹಾಯ ನಾವು ಪಡ್ಕೊಂಡಾಗ ಬೇರೆಯವರಿಗೆ ನಮ್ಮ ಸಹಾಯ ದೇವರ ಪರವಾಗಿ ಪ್ರತಿನಿಧಿಯಾಗಿ ಒದಗಿಸಲು ನಾವು ಶಕ್ತರಾಗ್ತೇವೆ. ಎಜ್ರ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. These are now the chief of their fathers, and this is the genealogy of them that went up with me from Babylon in the reign of Artaxerxes the king, of the sons of Phinehas, Gershom, of the sons of Ithamar, Daniel, of the sons of David, Hattush, of the sons of Shechaniah, of the sons of Pharus, Zechariah, and with him were reckoned by genealogy of the males 150. Of the sons of Pahath-Moab, Eliahoenai, the son of Zerahiah, and with him 200 males. Of the sons of Shechaniah, the son of Jahaziel, and with him 300 males. Of the sons also of Adin, Ebed, the son of Jonathan, and with him 50 males. And the sons of Elam, Jeshiah, the son of Athaliah, and with him 70 males. And of the sons of Shephatiah, Zebadiah, the son of Michael, and with him 80 males. Of the sons of Joab, Obadiah the son of Jehiel, and with him 218 males. And of the sons of Shelomith the son Josephiah, and with him 103 males. And of the sons of Bebai, Zechariah the son of Bebai, and with him 28 males. And of the sons of Azgad, Johanan the son of Hakatan, and with him 110 males. And of the last sons of Odenikam, whose names are these, Eliphalet, Jeiel, and Shemaiah, and with them 80 males. Of the sons also of Bigvai, Uthai, and Zabud, and with them 70 males. And I gathered them together to the river that runneth to Achivah, and there abode we in tents 3 days. And I viewed the people and the priests, and found there none of the sons of Levi. Then sent I for Eleazar, for Ariel, for Shemaiah, and for Elnathan, and for Jarib, and for Elnathan, and for Nathan, and for Zechariah, and for Meshullam, chief men, also for Joarib, and for Elnathan, men of understanding. And I sent them with commandment unto Iddo the chief at the place Casaphiah, and I told them what they should say unto Iddo, and to his brethren the Nethinims at the place Casaphiah, that they should bring unto us ministers for the house of our God. And by the good hand of our God upon us they brought us a man of understanding, of the sons of Mali, the son of Levi, the son of Israel, and Sherebiah with his sons and his brethren 18. And Hashabiah, and with him Jeshiah of the sons of Merari, his brethren and their sons 20. Also of the Nethinims, whom David and the princes had appointed for the service of the Levites, 220 Nethinims, all of them were expressed by name. Then I proclaimed a fast there at the river of Achivah, that we might afflict ourselves before our God, to seek of him a right way for us, and for our little ones, and for all our substance. For I was ashamed to require of the king a band of soldiers and horsemen to help us against the enemy in the way, because we had spoken unto the king, saying, The hand of our God is upon all them for good that seek him, but his power and his wrath is against all them that forsake him. So we fasted and besought our God for this, and he was entreated of us. Then I separated 12 of the chief priests, Sherebiah, Hashabiah, and 10 of their brethren with them, and weighed unto them the silver and the gold and the vessels, even the offering of the house of our God, which the king and his counselors and his lords, and all Israel there present had offered. I even weighed unto their hand 650 talents of silver, and silver vessels 100 talents, and of gold 100 talents. Also 20 basins of gold of 1,000 drams, and 2 vessels of fine copper, precious as gold. And I said unto them, Ye are holy unto the Lord. The vessels are holy also, and the silver and the gold are a freewill offering unto the Lord God of your fathers. Watch ye, and keep them, until ye weigh them before the chief of the priests and the Levites, and chief of the fathers of Israel at Jerusalem, in the chambers of the house of the Lord.
So took the priests and the Levites the weight of the silver and the gold and the vessels to bring them to Jerusalem unto the house of our God. Then we departed from the river of Ahivah on the 12th day of the first month to go unto Jerusalem. And the hand of our God was upon us, and he delivered us from the hand of the enemy, and of such as lay in wait by the way. And we came to Jerusalem, and abode there 3 days. Now on the 4th day was the silver and the gold and the vessels weighed in the house of our God by the hand of Meremoth the son of Uriah the priest. And with him was Eleazar the son of Phinehas, and with them was Jozabad the son of Jeshua, and Noadiah the son of Binnui, Levites, by number and by weight of every one, and all the weight was written at that time. Also the children of those that had been carried away, which were come out of the captivity, offered burnt offerings unto the God of Israel, 12 bullocks for all Israel, 96 rams, 77 lambs, 12 he-goats, for a sin offering. All this was a burnt offering unto the Lord. And they delivered the king's commissions unto the king's lieutenants, and to the governors on this side the river, and they furthered the people and the house of God.